ಸಿಂಹರಾಶಿ, ನಿಮ್ಮ ಪ್ರತಿಭೆ, ನಿಮ್ಮ ಮಾತು, ನಿಮ್ಮ ವರ್ತನೆ, ನಡವಳಿಕೆ, ಆ ಒಂದು ಧೈರ್ಯ ಎಲ್ಲವೂ ಕೂಡ ಹಿರಿಯರಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಏನೋ ಒಂದು ಕ್ಷಣದಲ್ಲಿ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಂಡಿದ್ದೀರಿ ಅನ್ನುವಂತಹ ಒಂದು ಗಾಢವಾದ ನಂಬಿಕೆ ನಿಮ್ಮ ಮೇಲೆ ದೊಡ್ಡವರಿಗೆ ಬರ್ತಕ್ಕಂಥದ್ದಾಗುತ್ತೆ. ಹಿರಿಯರ ಪ್ರೀತಿಗೆ ಅಥವಾ ಹಿರಿಯರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ನೀವು ಉತ್ತೀರ್ಣರಾಗ್ಬಿಡ್ತೀರಿ ಅಂತ ಹೇಳಬೇಕು. ಸ್ನೇಹಿತರ ಜೊತೆಯಲ್ಲಿ ಗಹನವಾದ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಸಣ್ಣ ಪುಟ್ಟ ವಿಚಾರಗಳನ್ನು ತಾತ್ಸಾರ ಮಾಡಬಾರದು. ಆ ಒಂದು ಸ್ವಭಾವ ಹೆಚ್ಚಾಗಿಯೇ ನಿಮ್ಮಲ್ಲಿರುತ್ತೆ. ಯಾವುದೇ ಒಂದು ಸಣ್ಣ ವಿಷಯವೂ ನಾಳೆ ದೊಡ್ಡದಾಗಬಹುದು ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಕೆಲಸ ನಿಮಗೆ ತೃಪ್ತಿ ಕೊಡೋದಿಲ್ಲ ಅಂದರೆ ನಾನು ಇನ್ನೇನೋ ಮಾಡಬೇಕಾಗಿತ್ತು, ಇನ್ನೊಂದಷ್ಟು ಮಾಡಬೇಕಾಗಿತ್ತು ಅನ್ನುವಂತಹ ಒಂದು ಆಲೋಚನೆಗಳಿರುತ್ತೆ. ನಿಮ್ಮ ಆದಾಯದಷ್ಟೇ ಖರ್ಚಿರುವಂತಹದ್ದು, ಅದನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಹಳೆಯ ಸಾಲವನ್ನು ತೀರಿಸಿ ಮತ್ತೆ ಸಾಲ ಮಾಡೋದಕ್ಕೆ ಯೋಚನೆಗಳು ಬರುತ್ತೆ. ಅಂದರೆ ಒಳ್ಳೆಯ ಉದ್ದೇಶ ಇದ್ದರೆ, ಅಗತ್ಯತೆ ಇದ್ದರೆ ಸಾಲ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದನ್ನು ತೀರಿಸ್ತಕ್ಕಂತಹ ಯೋಗ್ಯತೆಯೂ ಕೂಡ ಇರಬೇಕಾಗತ್ತೆ ಅನ್ನೋದು ಮುಖ್ಯವಾಗುತ್ತೆ. ಯಾಕೆ ಅಂದರೆ ಮರ್ಯಾದೆಯನ್ನು ಕಾಪಾಡಿಕೊಳ್ಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ವ್ಯಾಪಾರಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಶುಭ ಮತ್ತು ಲಾಭ ಎರಡೂ ಕೂಡ ಸಿಕ್ಕುವಂಥದ್ದು. ನಕಾರಾತ್ಮಕವಾದಂತಹ ಚಿಂತನೆಗಳು ಮನಸ್ಸಿನಲ್ಲಿ ಭಯವನ್ನು ಹೆಚ್ಚು ಮಾಡುತ್ತೆ. ಏನಾದರೂ ಒಂದು ಕೆಲಸಕ್ಕೆ ಕಾಲಿಟ್ಟರೆ, ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋದರೆ ಏನಾದರೂ ಆಗಿಬಿಟ್ರೆ, ನಷ್ಟ ಆಗಿಬಿಟ್ರೆ, ಜೀವಕ್ಕೆ ಹಾನಿ ಆಗಿಬಿಟ್ರೆ, ನನ್ನಿಂದ ಕುಟುಂಬಕ್ಕೆ ತೊಂದರೆ ಆಗಿಬಿಟ್ರೆ, ಹೀಗೆಲ್ಲ ಆಲೋಚನೆಗಳು ಬಂದರೆ ಯಾವುದೂ ಕೂಡ ಕೈ ಹಿಡಿಯುವುದಿಲ್ಲ. ಯಾವುದರಲ್ಲೂ ಕೂಡ ಸಾಧನೆಯನ್ನು, ಯಶಸ್ಸನ್ನು ನೋಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ಹಲವರಿಗೆ ನಿಮ್ಮ ಮೇಲೆ ಕೋಪ ಇರುತ್ತೆ. ಕಾರಣ ಏನಿರಬಹುದು ಅಂತ ಹೇಳಿ ನೀವೇ ಯೋಚನೆ ಮಾಡಿಕೊಳ್ಬೇಕು. ಹಲವಾರು ಬಾರಿ ನಾನು ಹೇಳಿದ್ದೀನಿ, ನಿಮ್ಮ ಸ್ವಭಾವ ಯಾವಾಗ ಬದಲಾವಣೆ ಆಗೋದಿಲ್ಲ. ಸ್ವಾರ್ಥಕ್ಕೋಸ್ಕರ ನೀವು ಕೆಲಸವನ್ನು ಮಾಡ್ತೀರಿ. ಎಲ್ಲವೂ ನನಗೇ ಬೇಕು, ನನಗೇ ಇರಲಿ ಅನ್ನುವಂತಹ ಬುದ್ಧಿ ಎಲ್ಲಿಯವರೆಗೆ ನಿಮ್ಮಲ್ಲಿ ಕ್ಷೀಣಿಸೋದಿಲ್ಲ ಅಲ್ಲಿಯವರೆಗೆ ಇದು ಇದ್ದಿದ್ದೇ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಡುವಂಥದ್ದಾಗತ್ತೆ. ಮಾನಸಿಕವಾಗಿ ಭಯ ಹೆಚ್ಚಾಗುವಂಥದ್ದು. ಸ್ನೇಹಿತರು, ಬಂಧುಗಳ ಜೊತೆಯಲ್ಲಿ ವಿಶೇಷವಾದಂತಹ ಬಾಂಧವ್ಯವನ್ನು ಉಳಿಸ್ಕೊಳ್ಬೇಕಾದ್ರೆ ತುಂಬ ಕಷ್ಟಪಡಬೇಕು. ಜನ ನಿಮ್ಮನ್ನು ನಂಬಬೇಕು, ನಂಬಿಕೆಯನ್ನು ನೀವು ಉಳಿಸ್ಕೊಳ್ಬೇಕು ಅಂತಾದರೆ ತುಂಬ ಕಸರತ್ತನ್ನು ಮಾಡಬೇಕಾದಂಥದ್ದಾಗತ್ತೆ. ಸರ್ಕಾರಿ ಕೆಲಸಕ್ಕೆ ಅಡಚಣೆ ಆಗ್ತಕ್ಕಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರು, ವೈದ್ಯರು, ಇವರಿಗೆಲ್ಲ ತುಂಬ ಸವಾಲುಗಳು, ಸಮಸ್ಯೆಗಳು ಎದುರಾಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಆಹಾರ ಮಿತವಾಗಿರಲಿ. ಅಲರ್ಜಿಯ ಸಮಸ್ಯೆ ನಿಮಗೆ ತೊಂದರೆಯನ್ನು ಮಾಡಬಹುದು. ಪ್ರೀತಿ ಪಾತ್ರರ ಮೇಲೆ ಅತಿಯಾದಂತಹ ಅವಲಂಬನೆ ಬೇಡ. ಯಾಕೆ ಅಂತಂದರೆ ಅವರನ್ನೇ ಪೂರ್ಣವಾಗಿ ನಂಬಿ ನೀವು ಯಾವುದೋ ಕೆಲಸಕ್ಕೆ ಮುಂದಾದರೆ ಅವರಿಂದ ಏನೂ ಸಹಾಯ ಸಹಕಾರ ಸಿಕ್ಕಲಿಲ್ಲ, ಅನಿವಾರ್ಯ ಆಯಿತು ಅಂತಾದಾಗ ಕಣ್ಣೀರನ್ನು ಹಾಕ್ತೀರಿ, ನೋವನ್ನು ವ್ಯಕ್ತಪಡಿಸ್ತೀರಿ. ಅದು ಆಗಬಾರ್ದು ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದಿದೆ. ಹವ್ಯಾಸಿ ಕಲಾವಿದರು, ವಸ್ತುವಿನ ಖರೀದಿ, ಆಮೇಲೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ವಿಶೇಷವಾದಂತಹ ಒಂದು ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಆರ್ಥಿಕವಾಗಿ ಲಾಭ ಇರತಕ್ಕಂತಹ ದಿವಸ ಇದು. ವಿನಾಕಾರಣ ಹಣವನ್ನು ವ್ಯಯ ಮಾಡ್ತೀರಿ. ಏನೋ ಬೇಡದೇ ಇರತಕ್ಕಂತಹ ವಸ್ತುವನ್ನು, ಪದಾರ್ಥವನ್ನು ಖರೀದಿ ಮಾಡ್ತೀರಿ. ಮನಸ್ಸಿಗೆ ಸಂತೋಷ ಸಿಕ್ಕತ್ತೆ, ನಂತರದಲ್ಲಿ ಅಷ್ಟೇ ಬೇಸರವೂ ಕೂಡ ಆಗ್ತಕ್ಕಂಥದ್ದಾಗತ್ತೆ. ಸಣ್ಣ ಪುಟ್ಟ ತಪ್ಪಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಏನೋ ತಪ್ಪು ಮಾಡಿರ್ತೀರಿ, ಅದಕ್ಕೆ 1ಕ್ಕೆ 4 ಪಟ್ಟು ದಂಡದ ರೀತಿಯಲ್ಲಿ ಕೊಡಬೇಕಾದಂಥದ್ದು, ಅಥವಾ ಬೇರೆ ರೂಪದಲ್ಲಿ ಆ ಹಣವನ್ನು ವಿನಿಯೋಗಿಸಬೇಕಾದಂತಹ ಒಂದು ಸಂದರ್ಭ ಹೆಚ್ಚಾಗಿ ಬರುತ್ತೆ. ಕುಟುಂಬದ ವಾತಾವರಣ ಚೆನ್ನಾಗಿರುವಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ನೀವು ಆಡ್ತಕ್ಕಂತಹ ಒಂದೊಂದು ಮಾತೂ ಕೂಡ ಏನೋ ಪ್ರಭಾವವನ್ನು ಅಥವಾ ವಿಪರೀತವಾದಂತಹ ವಾತಾವರಣದ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮನೆಯವರಿಗೆ ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕು. ಆಗ ಮಾತ್ರ ಮನೆಯವರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ. ಕೇವಲ ನಿಮ್ಮ ವ್ಯವಹಾರವೋ ಅಥವಾ ನಿಮ್ಮ ನೌಕರಿಯೋ ಉದ್ಯೋಗವೋ ಮಾತ್ರ ಅಲ್ಲ ಅನ್ನುವಂಥದ್ದು ಗೊತ್ತಾಗಲಿ.
ಎಲ್ಲ ಕೆಲಸಗಳು ಕೂಡ ತುಂಬ ಆತುರಾತ್ರವಾಗಿ ನಡೀತಕ್ಕಂಥದ್ದು. ಆತುರ ಅನ್ನುವಂಥದ್ದು ಒಳ್ಳೆಯದಲ್ಲ, ಅದರಿಂದ ಸಮಸ್ಯೆಗಳೇ ಹೆಚ್ಚಾಗುವಂಥದ್ದು. ಮತ್ತು ಜೊತೆಗೆ ಕೆಲಸದ ಒಂದು ಗುಣಮಟ್ಟ ಅಲ್ಲಿ ಚೆನ್ನಾಗಿರೋದಿಲ್ಲ. ಆತುರಾತ್ರವಾಗಿ ಮಾಡಿದಾಗ ಅದನ್ನು ಗಮನಿಸ್ಕೊಳ್ಳಿ. ಸಂಪತ್ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.